ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೇತನ ಇತ್ತೀಚಿನ ದಿನದಲ್ಲಿ ಹೆಣ್ಮಕ್ಳಲ್ಲಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗ್ಬಿಟ್ಟಿದೆ. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದೆ ಇರೋದು ಕೂಡ ಬಂಜೇತನಕ್ಕೆ ಕಾರಣ ಆಗ್ಬೋದು. ತಾಯ್ತನ ಅನುಭವಿಸಬೇಕು ಅನ್ನೋರು ಕೂಡ ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಾರೆ. ಆದರೆ ಸರಿಯಾದ ಚಿಕಿತ್ಸೆ ಹಾಗೆ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಜೊತೆಗೆ ಪಿಸಿಒಎಸ್ ನಂತಹ ಸಮಸ್ಯೆಯಿಂದಾನೂ ಹೊರಬರಬಹುದು. ಇದಕ್ಕೆ ಸಂಬಂಧಿಸಿ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಶತಾಯು ಆಯುರ್ವೇದಿಕ್ ಕ್ಲಿನಿಕ್ನ ಆಯುರ್ವೇದ ಸ್ಪೆಷಲಿಸ್ಟ್ ಡಾಕ್ಟರ್ ಅನಿತಾ ಭಟ್. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಮೊದಲನೇದಾಗಿ ಪಿಸಿಒಎಸ್ ಅಂದ್ರೆ ಏನು ಅನ್ನೋದನ್ನ ನಮಗೆ ಎಕ್ಸ್ಪ್ಲೈನ್ ಮಾಡ್ಬೋದಾ? ಪಿಸಿಒಎಸ್ ಅಂದರೆ ಜನರಲಿ ಅನಿಯಮಿತ ಋತುಚಕ್ರ ಅಂತ ಹೇಳ್ತೀವಿ. ಯಾರಿಗೆ ಎವ್ರಿ ಮಂತ್ 1 ವರ್ಷದಲ್ಲಿ 12 ಸೈಕಲ್ಸ್ ಆಗಬೇಕು, ಅವರಿಗೆ 7ಕ್ಕಿಂತ ಕಡಿಮೆ ಸೈಕಲ್ಸ್ ಆದರೆ, ಜೊತೆಗೆ ಅವರಿಗೆ ವೇಟ್ ಗೇನ್ ಜಾಸ್ತಿ ಆಗ್ತಾ ಇದ್ರೆ, ತುಂಬ ತೂಕ ಜಾಸ್ತಿ ಆಗ್ತಾ ಇದೆ, ಮುಖದಲ್ಲಿ ಕೂದಲುಗಳು ಫಾರ್ಮ್ ಆಗ್ತಾ ಇದೆ, ಮತ್ತು ಸೈಕಲ್ಸು ಸ್ಕ್ಯಾಂಟಿ ಪೀರಿಯಡ್ಸ್ ಆದ್ರೂ ಸಹಿತ ಕೂದಲುಗಳು ಉದುರ್ತಾ ಇದ್ದರೆ, ಮತ್ತು ಅವರಿಗೆ 1 ವರ್ಷಕ್ಕಿಂತ ಹೆಚ್ಚಿಗೆ ಟ್ರೈ ಮಾಡಿ ಮಕ್ಕಳಾಗಿಲ್ಲ ಅಂದರೆ, ಬಂಜೆತನ ಇದ್ದರೆ, ಇದೆಲ್ಲದರಲ್ಲೂ PCOD ಅಂತ ಸಮಸ್ಯೆಗಳು ಇರುತ್ತೆ. ಜನರಲಿ ಯಾರಿಗೆ PCOD ಸಮಸ್ಯೆ ಇರುತ್ತೆ ಅಂಥವರಲ್ಲಿ ಅಂಡಾಣು ಬಿಡುಗಡೆ ಆಗಲ್ಲ. ಸೊ ಅವರಿಗೆ ಸ್ವೋಲನ್ ಓವರೀಸ್ ಅಂತ ಹೇಳ್ತೀವಿ. ಅಂದರೆ ಎವ್ರಿ ಮಂತು ಅವರ ದೇಹದಲ್ಲಿರುವ ಹಾರ್ಮೋನು ವ್ಯತ್ಯಾಸ ಆಗ್ತಾ ಇರುತ್ತೆ. ಅವರ ಅಂಡ ಕೋಶಗಳು ಏನಿರುತ್ತೆ ಅದು ಸ್ವೋಲನ್ ಆಗಿ ಅದರಿಂದ ಬೇಡದೇ ಇರುವಂತಹ ಮೇಲ್ ಹಾರ್ಮೋನು ಅಂದರೆ ಆಂಡ್ರೋಜನ್ಸು ಮತ್ತು ಟೆಸ್ಟೋಸ್ಟಿರಾನ್ ಮೇಲ್ ಹಾರ್ಮೋನ್ ಜಾಸ್ತಿಯಾಗಿ ಅವರಲ್ಲಿ ರೆಗ್ಯುಲರ್ ಆಗಿ ಕನ್ಸೀವ್ ಆಗುವಂತಹ ಈ ಪ್ರಕ್ರಿಯೆ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಜನರಲಿ ನಾವು ನೋಡ್ತಾ ಇದ್ದೀವಿ, ಫೀಮೇಲ್ಸಲ್ಲಿ ಮ್ಯಾರೇಜೇ ಸ್ವಲ್ಪ ಲೇಟ್ ಆಗುತ್ತೆ, ಮುಂಚಿನಷ್ಟು ಬೇಗ ಮದುವೆ ಆಗೋದಿಲ್ಲ. ಸೊ ಕೆರಿಯರು ಪ್ರೈಮರಿ ಫೋಕಸ್ ಇರೋದ್ರಿಂದ ಅವರು ಸುಮಾರು 30 ವರ್ಷದ ನಂತರ ಬರ್ತಾರೆ ನಮಗೆ. ಆವಾಗ ನಾವು ಒಂದು AMH ಅಂತ ಒಂದು ಫ್ಯಾಕ್ಟರ್ ನೋಡ್ತೀವಿ. ಅಂದರೆ ಅವರಲ್ಲಿ ಎಷ್ಟು ಎಗ್ ರಿಸರ್ವ್ ಇರುತ್ತೆ ಅಂತ, ಒವೇರಿಯನ್ ರಿಸರ್ವ್ ಅಂತ ಹೇಳ್ತೀವಿ. ಇದರಲ್ಲಿ ಈಗ ಬಹಳಷ್ಟು ಕೇಸ್ಗಳು ಬರ್ತಾ ಇರೋರಲ್ಲಿ ಒಂದು 10 ಜನ ಕೇಸ್ ಬಂದರೆ ಅದರಲ್ಲಿ 5 ರಿಂದ 6 ಜನರಲ್ಲಿ ಈ ಓವರೀಸಲ್ಲಿರುವಂತಹ AMH ಲೆವೆಲ್ ಬಹಳ ಕಮ್ಮಿ ಇರುತ್ತೆ. ಅದು ಕಮ್ಮಿ ಇದ್ದ ತಕ್ಷಣ ಅವರಿಗೆ ಈವನ್ IVF ಮಾಡಿದ್ರು, IUI ಮಾಡಿದ್ರು ಅಥವಾ ನ್ಯಾಚುರಲಿ ಕನ್ಸೀವ್ ಮಾಡಬೇಕು ಅಂದ್ರೂ ಸಕ್ಸಸ್ಫುಲ್ ರೇಟ್ ಇರಲ್ಲ. ಸೊ ನಾವು ಆಯುರ್ವೇದದಲ್ಲಿ ಇದಕ್ಕೆ ಎರಡಿಗೂ ಹೋಲಿಸ್ಟಿಕ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ, ಮಿರಾಕ್ಯುಲಸ್ ಆಗಿ AMH ಲೆವೆಲನ್ನು ಜಾಸ್ತಿ ಮಾಡಿ ನಾವು ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ದೀವಿ. ಡಾಕ್ಟರ್, ಇನ್ನು PCOSನ ಕಾಮನ್ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಆಯುರ್ವೇದದಲ್ಲಿ ಇದಕ್ಕೆ ಯಾವ ರೀತಿಯಾದಂಥ ಪರಿಹಾರ ಅಂತ? ಎಷ್ಟೊಂದು ಜನಕ್ಕೆ PCOS ಇದೆ ಅಂತಲೇ ಗೊತ್ತಿರಲ್ಲ. ಅವರು ಬೇರೆ ರೀಸನಿಂದ ನಮ್ಮ ಹತ್ರ ಬಂದಿರ್ತಾರೆ. ಡಾಕ್ಟರ್, ನಂಗೆ ತುಂಬ ಹೇರ್ ಫಾಲ್ ಇದೆ, ಅಥವಾ ನನಗೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದೆ, ಅಥವಾ ನನಗೆ ಡಯಾಬಿಟೀಸ್ ಆಗ್ತಾ ಇದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ, ಈ ರೀತಿ ಬೇರೆ ಸಮಸ್ಯೆಗಳಿಂದ ಬಂದಿರೋರು ನಮ್ಮ ಹತ್ರ ಇದ್ದಾರೆ. ಇಲ್ಲಾಂದರೆ ಕೆಲವು ಸತಿ ಕಾಸ್ಮೆಟಿಕ್ ರೀಸನಿಂದ, ಅಂದರೆ ಮುಖದಲ್ಲಿ ಕೂದಲು ತುಂಬ ಜಾಸ್ತಿ ಇದೆ, ಮೊಡವೆಗಳಿದೆ ಅಂತ ಬರ್ತಾರೆ. ಸೊ ಇದಲ್ಲದೆ ಕೆಲವರಿಗೆ ಕುತ್ತಿಗೆ ಹತ್ರ ಕಪ್ಪಾಗಿರುತ್ತೆ, ಕೆಲವರು ಚೈನ್ ಹಾಕ್ಕೊಂಡು ಅಂದ್ಕೊಂಡಿರ್ತಾರೆ, ಬಟ್ ಆ್ಯಕ್ಚುಲಿ ಅದನ್ನು ಅಕ್ಯಾಂಥಸ್ ನಿಗ್ರಿಕಾನ್ಸ್ ಅಂತ ಹೇಳ್ತೀವಿ. ಇಟ್ ಇಸ್ ಒನ್ ಆಫ್ ದ ಸಿಂಪ್ಟಮ್ಸ್ ಆಫ್ PCOS. ಸೊ PCOS ಇದ್ದಾಗ ಮೊದಲನೆಯದಾಗಿ ಅವರಿಗೆ ಋತುಚಕ್ರಗಳು ನಿಧಾನಕ್ಕಾಗೋದು, ಇನ್ಸ್ಟೆಡ್ ಆಫ್ 30 ಡೇಸು 60 ಡೇಸು 65 ಡೇಸು ಆ ಥರ ಡಿಲೇ ಆಗಿ ಆಗುವಂಥದ್ದು, ಕೆಲವು ಸತಿ ಕರೆಕ್ಟಾಗಿ ಆದ್ರೂ ಸ್ರಾವ ಕಡಿಮೆ ಆಗುವಂಥದ್ದು, ಇದು ಫಸ್ಟ್ ಸಿಂಪ್ಟಮ್. ಇದಲ್ಲದೆ ಜೊತೆಗೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಏನು ಹೇಳ್ತೀವಿ, ಮುಖದಲ್ಲಿ ಮೊಡವೆ ಆಗುವಂಥದ್ದು, ಸ್ಕಿನ್ನಲ್ಲಿ ಡಿಸ್ಕಲರೇಷನ್ ಆಗುವಂಥದ್ದು, ಅಂದರೆ ಕುತ್ತಿಗೆ ಹತ್ರ ಎಲ್ಲ ಕಪ್ಪಾಗುವಂಥದ್ದು, ಜೊತೆಗೆ ಮುಖದಲ್ಲೆಲ್ಲ ಕೂದಲುಗಳು, ಗಡ್ಡದ ಹತ್ರ ಕೂದಲು, ಟೆಸ್ಟೋಸ್ಟಿರಾನ್ ಲೆವೆಲ್ ಜಾಸ್ತಿ ಇರೋದ್ರಿಂದ ತಲೆಯ ಕೂದಲು ಉದುರಿ ಮುಖದಲ್ಲೆಲ್ಲ ಕೂದಲು ಬರುವಂಥದ್ದು, ಇದರ ಜೊತೆಗೆ ಅವರಿಗೆ ಸ್ವಲ್ಪ ಆಂಗ್ಸೈಟಿ ಆಗುವಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳು PCODನಲ್ಲಿ ಕಂಡ್ಕೊಂಡು ಬರುತ್ತೆ. ಎಷ್ಟೊಂದು ಸತಿ ಸ್ಕ್ಯಾನ್ ಮಾಡೋವರೆಗೂ ತುಂಬ ಜನ ಇದನ್ನು ಅಡ್ರೆಸ್ ಮಾಡಿರಲ್ಲ, ಅಂದರೆ ಏನು ಟ್ರೀಟ್ಮೆಂಟ್ ತೊಗೊಂಡಿರಲ್ಲ, ಏನೂ ಆಗಲ್ಲ, ಒಂದು ಸೈಕಲ್ ತಾನೇ ಮಿಸ್ ಆಯಿತು ಅಂತ ಅಂದ್ಕೊಂಡಿರ್ತಾರೆ. ಇನಿಷಿಯಲಿ PCOS ಬಂದ ತಕ್ಷಣ ಟ್ರೀಟ್ಮೆಂಟ್ ತೊಗೊಂಡ್ರೆ ಮೂಲ ಕಾರಣ ಏನಿದೆ ಅಂಡಾಣು ಬಿಡುಗಡೆ ಆಗದೆ ಇರೋದು, ಅದನ್ನು ನಾವು ರೆಕ್ಟಿಫೈ ಮಾಡ್ತಾ ಇದ್ರೆ ಮುಂದೆ ಅವರಿಗೆ ಬಂಜೆತನ ಸಮಸ್ಯೆಗಳು ಬರೋದಿಲ್ಲ. ಹಾಗಾಗಿ PCOS ಸಮಸ್ಯೆ ಕಂಡ್ಕೊಂಡು ಬಂದ ತಕ್ಷಣ ಯಾವುದೇ ತಾಯಿ ಇರ್ಬೋದು, ಮಗಳಿಗೆ ಕರೆಕ್ಟಾಗಿ ಈಗ ಮುಟ್ಟಾಗ್ತಾ ಇದೆಯಾ ಇಲ್ವಾ, ಆಗಿಲ್ಲ ಅಂದರೆ ತೂಕ ಜಾಸ್ತಿ ಆಗ್ತಾ ಇದ್ರೆ, ಈಗ ಸಡನ್ನಾಗಿ ಏನಾಗುತ್ತೆ, ವಿದಿನ್ 3 ಮಂತ್ಸಲ್ಲಿ ಒಂದು 20 kg ಜಾಸ್ತಿ ಆಗಿಬಿಟ್ಟಿರ್ತಾರೆ. ಅದು PCOS ಸಮಸ್ಯೆ ಇದ್ದಾಗ ಈ ರೀತಿ ಜಾಸ್ತಿ ಆಗುತ್ತೆ. ಎಷ್ಟೇ ಡಯಟ್ ಮಾಡಿದ್ರು, ಜಿಮ್ಗೆ ಹೋದ್ರು ಅವರಿಗೆ ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ.
ಬಿಕಾಸ್ PCOS ನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಈ ರೀತಿಯಾಗಿರುವಂತಹ ಕಾರಣಗಳು ಕಂಡುಕೊಂಡು ಬಂದ್ರೆ ಇಮಿಡಿಯೇಟ್ ಆಗಿ PCOS ನ ಚಿಕಿತ್ಸೆಯನ್ನ ಮಾಡಬೇಕಾಗುತ್ತೆ. ಎಸ್ ಡಾಕ್ಟರ್, ಆಸ್ ಯು ಟೋಲ್ಡ್ PCOS ಹಾಗೆ ಇನ್ಫರ್ಟಿಲಿಟಿ ಒಂದು ರೀತಿ ಇಂಟರ್ ಕನೆಕ್ಟೆಡ್ ಸಮಸ್ಯೆಗಳು, ಎರಡಕ್ಕೂ ಕೂಡ ಆಯುರ್ವೇದ ಹೇಗೆ ಹೆಲ್ಪ್ ಆಗುತ್ತೆ ಅಂತ? ಇದು ಒಂದು ಚೈನ್ ರಿಯಾಕ್ಷನ್ ತರ. PCOS ಇರೋರಿಗೆ ಅಂಡಾಣು ಬಿಡುಗಡೆ ಆಗದಿರೋದ್ರಿಂದ ಇನ್ಫರ್ಟಿಲಿಟಿ ಸಮಸ್ಯೆ ಕಂಡುಕೊಂಡು ಬರುತ್ತೆ. ಜೊತೆಗೆ ಇನ್ನೊಂದು ಅನ್ವಾಂಟೆಡ್ ಸಮಸ್ಯೆ ಬರುವಂಥದ್ದು ಅಂದ್ರೆ ತೂಕ ಜಾಸ್ತಿ ಆಗ್ತಾ ಹೋಗೋದು. ಯಾರಲ್ಲಿ PCOS ನ ಸಮಸ್ಯೆ ಇರುತ್ತೆ ಅವರಿಗೆ ತೂಕ ಇಳಿಸೋಕೆ ತುಂಬಾ ಕಷ್ಟ ಆಗುತ್ತೆ. ಅವರು ಈವನ್ ಕೆಲವರು IVF IUI ಟ್ರೀಟ್ಮೆಂಟ್ ಹೋದ್ರೂ ಡಾಕ್ಟರ್ಸು ಒಂದು 10 kg ವೇಟ್ ಲಾಸ್ ಮಾಡಿ ಬನ್ನಿ ಅಂತ ಹೇಳ್ತಾರೆ. ನಾವು ಆಯುರ್ವೇದದಲ್ಲಿ ನಮ್ಮ ಸ್ಪೆಷಾಲಿಟಿ ಏನು ಅಂದರೆ ಹೋಲಿಸ್ಟಿಕ್ ಅಪ್ರೋಚನ್ನ ನಾವು ತಗೊಳ್ತಾ ಬರ್ತೀವಿ. PCOS ಒಂದು ಕಾಯಿಲೆ ಅಲ್ಲ. ಯಾರು PCOS ಬಂದ ತಕ್ಷಣ ನನಗೇನೋ ಲೈಫಲ್ಲಿ ಗುಣಪಡಿಸೋಕ್ಕಾಗದೇ ಇರೋಂಥ ಕಾಯಿಲೆ ಬಂತು ಅಂತ ವರಿ ಮಾಡಬೇಕಾಗಿಲ್ಲ. ಅಫ್ಕೋರ್ಸ್ ತುಂಬ ಸಿಂಪ್ಟಮ್ಸ್ ಇರುತ್ತೆ, ತುಂಬ ಕಷ್ಟಗಳು ಕೊಡುತ್ತೆ, ಇಲ್ಲ ಅಂತಲ್ಲ. ಆದರೆ ಇದನ್ನು ಕಂಪ್ಲೀಟಾಗಿ 90 to 120 ಡೇಸಲ್ಲಿ ರಿವರ್ಸ್ ಮಾಡಬಹುದು. ಅಷ್ಟು ಫಾಸ್ಟಾಗಿ ಆಯುರ್ವೇದದಲ್ಲಿ ಇದಕ್ಕೆ ಚಿಕಿತ್ಸೆ ಇದೆ. ಈಗ ಜನರಲ್ ಟರ್ಮ್ಸಲ್ಲಿ PCOS ಬಂದರೆ ಏನು ಮಾಡ್ತಾರೆ, ಐದರ್ ಕಾಂಟ್ರಸೆಪ್ಟಿವ್ಸ್ ಪಿಲ್ಸ್ ತೊಗೊಂಡಿರ್ತಾರೆ, ಇಲ್ಲಾಂದರೆ ಡಯಾಬಿಟಿಸ್ ಮೆಡಿಸಿನ್ ಮೆಟ್ಫಾರ್ಮಿನ್ ಥರದ್ದು ಏನಾದರೂ ತೊಗೊಂಡಿರ್ತಾರೆ. ಬಟ್ ದಟ್ ಈಸ್ ನಾಟ್ ದ ಸೊಲ್ಯೂಷನ್. ಸೊಲ್ಯೂಷನ್ ಏನು, ಅವರಿಗೆ ಕರೆಕ್ಟಾಗಿ ಅಂಡಾಣು ಬಿಡುಗಡೆ ಆಗಬೇಕು. ಎವ್ರಿ ಮಂತು ಅಂಡಾಣು ಬಿಡುಗಡೆ ಆದರೆ ಕರೆಕ್ಟಾಗಿ ಮುಂದೆ ಬಂಜೆತನ ಆಗದೆ ಇರುವಂಥದ್ದು ಅಥವಾ PCOSನ ಏನೇ ಸಮಸ್ಯೆಗಳಿದ್ರೂ ಅದು ಆಟೋಮ್ಯಾಟಿಕ್ ಆಗಿ ರಿವರ್ಸ್ ಮಾಡಬಹುದು. ಸೊ ಆಯುರ್ವೇದದಲ್ಲಿ ಫಸ್ಟು ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಬರ್ತೀವಿ. ಮೂಲ ಕಾರಣ ಏನಿದೆ ಅಂಡಾಣು ಬಿಡುಗಡೆ ಆಗಬೇಕು ಅಂದರೆ ಅದಕ್ಕೆ ಹಾರ್ಮೋನನ್ನು ಸರಿ ಮಾಡ್ತಾ ಬರ್ತೀವಿ. ಪಂಚಕರ್ಮ ಚಿಕಿತ್ಸೆಯಿಂದ ತೂಕವನ್ನು ಇಳಿಸ್ತಾ ಬರ್ತೀವಿ, ಹಾರ್ಮೋನನ್ನು ಸರಿ ಮಾಡ್ತಾ ಬರ್ತೀವಿ. ಜೊತೆಗೆ ಒಂದು 3 months ಕರೆಕ್ಟಾಗಿ ಸೈಕ್ಲಿಕಲಿ ಹರ್ಬಲ್ ಮೆಡಿಕೇಶನ್ಸ್ನ ತೊಗೊಂಡ್ರೆ ಕಂಪ್ಲೀಟಾಗಿ PCOSನ ನಿವಾರಣೆ ಮಾಡಬಹುದು. ಡಾಕ್ಟರ್, ಇಲ್ಲಿ ಲೈಫ್ ಸ್ಟೈಲ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಇನ್ಫರ್ಟಿಲಿಟಿ ಹಾಗೆ PCOSಗೆ ಯಾವ ರೀತಿಯಾಗಿ ಆಯುರ್ವೇದದಲ್ಲಿ ಸಜೆಸ್ಟ್ ಮಾಡ್ತೀರಾ ನೀವು? ಲೈಫ್ ಸ್ಟೈಲು ಡಯಟ್ ಅನ್ನೋದು ಪ್ರತಿಯೊಂದು ಲೈಫ್ ಸ್ಟೈಲ್ ಡಿಸೀಸಸ್ಗೂ ಈಗ ಒನ್ ಆಫ್ ದ ಮೇನ್ ರೀಸನ್ ಅಂತಲೇ ಹೇಳ್ಬೋದು. ಸೊ ನಾನೀಗ 22 ವರ್ಷ 23 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು ಪ್ರಾಕ್ಟೀಸ್ ಶುರು ಮಾಡಿದಾಗ ಒಂದು 10 ಜನರಲ್ಲಿ ಅಥವಾ 50 ಜನರಲ್ಲಿ 1-2 PCOS ಕೇಸ್ ನೋಡ್ತಿದ್ವಿ. ಈಗ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್ 10 ಜನ ಬಂದರೆ 5 ಜನಕ್ಕೆ PCOD ಇರುತ್ತೆ, 5 ಜನಕ್ಕೆ ಬಂಜೆತನದ ಸಮಸ್ಯೆ ಇರುತ್ತೆ. ಸೊ ಅಷ್ಟು ಕಾಮನ್ ಆಗಿದೆ ಬಿಕಾಸ್ ಆಫ್ ದ ಅಗೇನ್ ಲೈಫ್ ಸ್ಟೈಲ್. ಸೊ ನಾವು ಜಂಕ್ ಫುಡ್ನ ಸೇವನೆಯಿಂದ ಇರಬಹುದು, ಕೆಲವು ಸತಿ ಪ್ಯಾಕ್ಡ್ ಫುಡ್ಗಳನ್ನು ತಗೊಳ್ಳೋದ್ರಿಂದ ಇರಬಹುದು, ಅಥವಾ ನಾವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತೀವಿ, ಪ್ಲಾಸ್ಟಿಕ್ ಬಾಟಲ್ಸ್ ಯೂಸ್ ಮಾಡ್ತೀವಿ, ಎಲ್ಲದೂ ನಮಗೆ ಪ್ಲಾಸ್ಟಿಕ್ಕಲ್ಲೇ ಇರುತ್ತೆ. ಅದರಿಂದ ಸಹಿತ ಈಸ್ಟ್ರೋಜನ್ ವೇರಿಯೇಷನ್ ಬರ್ತಾ ಇದೆ ದೇಹದಲ್ಲಿ. ಸೊ ಹಾಗಾಗಿ ಯಾವಾಗ ಈ ಹಾರ್ಮೋನ್ ವ್ಯತ್ಯಾಸ ಆಗುತ್ತೆ, ನಮ್ಮ ಸ್ಟ್ರೆಸ್ ಲೆವೆಲಿಂದ ಹಾರ್ಮೋನ್ ಚೇಂಜ್ ಆಗುತ್ತೆ ಬಾಡಿನಲ್ಲಿ, ಬಹಳಷ್ಟು ರೀಸನಿಂದ ಈ ನಡುವೆ ಹೆಚ್ಚೆಚ್ಚಿಗೆ ಮಹಿಳೆಯರಲ್ಲಿ ಈ ಹಾರ್ಮೋನ್ ವ್ಯತ್ಯಾಸ ಉಂಟಾಗ್ತಾ ಇದೆ. ಹಾಗಾಗಿ ಈ ರೀತಿ ಸಮಸ್ಯೆಗಳು ಹೆಚ್ಚೆಚ್ಚಿಗೆ ಕಂಡುಕೊಂಡು ಬರ್ತಾ ಇದೆ. ಯಾರಿಗೆ PCOSನ ಸಮಸ್ಯೆ ಒಂದು ಚೂರಿದ್ರೂ ಇಮಿಡಿಯೇಟ್ಲಿ ಅವರು ಲೈಫ್ ಸ್ಟೈಲನ್ನು ಚೇಂಜ್ ಮಾಡಬೇಕು. ಶುಗರನ್ನು ಬಿಟ್ಬಿಡೋದು, ಸ್ವೀಟನ್ನು ಕಡಿಮೆ ಮಾಡುವಂಥದ್ದು, ಆಹಾರದಲ್ಲಿ ವ್ಯತ್ಯಾಸ ಮಾಡ್ತಾ ಬಂದರೆ ಅಲ್ಲೇ ಒಂದು 25% ಸೊಲ್ಯೂಷನ್ ಇರುತ್ತೆ. ಹಾಗೆ ಒಂದು ಚೂರು ಎಕ್ಸಸೈಸನ್ನು ಮಾಡುವಂಥದ್ದು, ಇದೆಲ್ಲ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್. ಎಸ್ ಡಾಕ್ಟರ್, ಶತಾಯುಗೆ ಸಾವಿರಾರು ಜನ ಬರ್ತಾ ಇರ್ತಾರೆ, ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರ್ತಾರೆ. ಅವರ ಸಕ್ಸಸ್ ಸ್ಟೋರಿ ಬಗ್ಗೆ ಹೇಳೋದಾದರೆ PCOS ಆಗಿರ್ಬೋದು, ಇನ್ಫರ್ಟಿಲಿಟಿಗೆ ಚಿಕಿತ್ಸೆಯನ್ನು ಪಡೆದವರು ನಮ್ಮಲ್ಲಿ ಬಹಳ ಜನ ಬರ್ತಾರೆ, ಎಸ್ಪೆಷಲಿ PCOS ಮತ್ತು ಇನ್ಫರ್ಟಿಲಿಟಿ ಸಮಸ್ಯೆಗೆ. ಕೆಲವರು ನನ್ನ ಹತ್ರ ಬಂದಿರೋ ಮಿರಾಕ್ಯುಲಸ್ ಕೇಸಸ್ಸು ಇದೆ. ಅಂದರೆ 39-40ನೇ ವಯಸ್ಸಿರುತ್ತೆ, ಡಾಕ್ಟರ್ಸ್ ಇನ್ನು ಆಗದೇ ಇಲ್ಲ ಅಂತ ಹೇಳಿರ್ತಾರೆ. ಕಂಪಲ್ಸರಿ ನಿಮಗೆ AMH ತುಂಬ ಕಡಿಮೆ ಇದೆ, ನಿಮಗೆ PCOD ಸಮಸ್ಯೆಗಳು ಇದೆ, AMH ಕಡಿಮೆ ಇದೆ, 3-4 ಫೇಲ್ಡ್ IVF ಆಗಿರುತ್ತೆ, ಅಂಥವರಲ್ಲಿ ನೀವು ಡೋನರ್ ಎಗ್ಗಿಗೆ ಹೋಗಬೇಕು ಅಂತ. ಆವಾಗ ಕೆಲವರು ಆಯುರ್ವೇದಕ್ಕೆ ಬರ್ತಾರೆ. ನಾವು ಈ ರೀತಿಯಾಗಿರುವಂಥ ಕಾಂಪ್ಲಿಕೇಟೆಡ್ನ ಕೇಸಸನ್ನು ತಗೊಂಡು ಸಹಿತ ಸಕ್ಸಸ್ಸನ್ನು ತೋರಿಸಿದ್ದೀವಿ. ವಿದಿನ್ 1 to 2 months AMH ಲೆವೆಲನ್ನು ಇನ್ಕ್ರೀಸ್ ಮಾಡಿ ಅವರ ಒಂದು ಕನ್ಸೀವ್ ಆಗಬೇಕು ಅಂದರೆ 4 ಫ್ಯಾಕ್ಟರ್ ಇಂಪಾರ್ಟೆಂಟ್. ಅದರಲ್ಲಿ ಕ್ವಾಲಿಟಿ ಎಗ್, ಕ್ವಾಲಿಟಿ ಸ್ಪರ್ಮ್ ಇರಬೇಕು, ಅವರ ದೇಹದಲ್ಲಿರುವಂತಹ ಉತ್ತಮ ಹಾರ್ಮೋನ್ಸ್ಗಳು ಕರೆಕ್ಟಾಗಿರಬೇಕು, ಮತ್ತು ಎಂಡೋಮೆಟ್ರಿಯಲ್ ಲೈನಿಂಗನ್ನು ಕರೆಕ್ಟಾಗಿರಬೇಕು. ಇದು 4ಕ್ಕೂ ಆಯುರ್ವೇದದಲ್ಲಿ ಬಹಳ ಶ್ರೇಷ್ಠ ಚಿಕಿತ್ಸೆ ಅಂತಲೇ ಹೇಳ್ತೀವಿ. ಸೊ ಸ್ಟೇಜ್ ಬೈ ಸ್ಟೇಜು ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಬಹುದು. ಜೊತೆಗೆ ನಾನು ಹೇಳ್ದಂಗೆ 3 ತಿಂಗಳಲ್ಲಿ ಆ ಹಾರ್ಮೋನ್ ದೇಹದ ಏನು ವ್ಯತ್ಯಾಸ ಇದೆ ಅದನ್ನು ಕರೆಕ್ಟ್ ಮಾಡ್ತಾ ಬಂದರೆ AMH ಲೆವೆಲ್ ಇನ್ಕ್ರೀಸ್ ಸಹಿತ ಆಗುತ್ತೆ. ಅದಲ್ಲದೆ ಕೆಲವರ ಬಹಳಷ್ಟು ಜನದಲ್ಲಿ IVF ಮಾಡಿ ಸಕ್ಸಸ್ ಆಗದೆ ಇರೋರಿಗೆ IUIಯಲ್ಲೇ ಸಕ್ಸಸ್ ಸಿಗುತ್ತೆ, ಅಥವಾ ನ್ಯಾಚುರಲಿ ಸಹಿತ ಸಕ್ಸಸ್ ಸಿಗುತ್ತೆ. ಎಸ್ ಡಾಕ್ಟರ್, ನಿಮ್ಮ ಬಳಿ ಬರ್ತಾ ಇರುವಂಥ ಪೇಷಂಟ್ಗಳಲ್ಲಿ ತುಂಬ ಡೌಟ್ ಅಂತ ಅನಿಸಿದ್ದು, ಆ ನಂತರದಲ್ಲಿ ಸಕ್ಸಸ್ ಕಂಡಿರೋದು ನೆನಪಿದೆಯಾ ನಿಮಗೆ? ಖಂಡಿತವಾಗ್ಲೂ ನನ್ನ ಹತ್ರ ಒಬ್ಬರು ಪೇಷಂಟ್ ಇದ್ದರು. ಅವರಿಗೆ 39ನೇ ವಯಸ್ಸಲ್ಲಿ ನನ್ನ ಹತ್ರ ಬಂದಿದ್ದರು. ಸೊ ಲೇಟ್ ಮ್ಯಾರೇಜ್ ಆಗಿರೋದ್ರಿಂದ ಡಾಕ್ಟರ್ಸು ಆಗೋದಿಲ್ಲ, ನೀವು ಡೋನರ್ ಎಗ್ಗಿಗೆ ಹೋಗಿ, ಇನ್ನೂ ನಿಮಗೆ ಮಕ್ಕಳಾಗೋದು ಕಷ್ಟ ಇದೆ ಅಂತ. ಗಂಡ ಹೆಂಡತಿ ಇಬ್ಬರಲ್ಲೂ ಸಮಸ್ಯೆ ಇತ್ತು. ನಾವು ಇಬ್ಬರಿಗೂ ಚಿಕಿತ್ಸೆ ಕೊಟ್ಟು ಅವರಿಗೆ AMH 0.6 ಇತ್ತು. ಸೊ
ನಾವು 10 ದಿನ ಪಂಚಕರ್ಮ ಚಿಕಿತ್ಸೆ ಮಾಡಿ 1 ತಿಂಗಳ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂಗೆ AMH ಲೆವೆಲ್ 1.66 ಹೋಯಿತು ಆ್ಯಂಡ್ ವಿದಿನ್ 1 ಇಯರ್ ಅವ್ರಿಗೆ ಕನ್ಸೀವ್ ಆಗಿ ಈಗ ಒಂದು ಹೆಣ್ಮಗು ಸಹಿತ ಇದೆ. ಸೊ ಬ್ಯೂಟಿಫುಲ್. ಇವಾಗ IVF ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅಥವಾ IUI ಟ್ರೈ ಮಾಡಿರ್ತಾರೆ, ಎರಡೂ ಫೇಲ್ಯೂರ್ ಆಗಿರೋರು ಆಯುರ್ವೇದದಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ನಾನು ಬಹಳಷ್ಟು ಜನ IVF ಡಾಕ್ಟರ್ಸ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಪ್ಯಾರಲಲಿ ನಾವು ಮೋರ್ ದ್ಯಾನ್ ಸೈನ್ಸ್ ನಮಗೆ ರಿಸಲ್ಟ್ ಕೊಡಬೇಕು ಪೇಷಂಟಿಗೆ. ಸೊ ಯಾರಲ್ಲಿ ಈಗ IVF ಫೇಲ್ ಆಗಿರುತ್ತೆ ಅಂಥವ್ರನ್ನ ನಾವು ಆಯುರ್ವೇದ ಚಿಕಿತ್ಸೆಯನ್ನು ಮಾಡಿ ಅವರ ಕ್ವಾಲಿಟಿ ಆಫ್ ಎಗ್ಗನ್ನು ಇಂಪ್ರೂವ್ ಮಾಡಿ, ಕೆಲವು ಸತಿ ಕೇಸಸ್ಗಳಲ್ಲಿ IVF ಮತ್ತೆ ಬೇಕಾಗುತ್ತೆ ಅವರಿಗೆ, ಸಮಸ್ಯೆ ಇಬ್ಬರಿಗೂ ಇದ್ದರೆ ಅಂಥವ್ರನ್ನ ಮತ್ತೆ ವಾಪಸ್ IVFಗೆ ಕಳಿಸ್ತೀವಿ. ಅಥವಾ ಕೆಲವರಲ್ಲಿ ಬೇಡ IVF ನೀಡಿಲ್ಲ, ಆಯುರ್ವೇದ ಚಿಕಿತ್ಸೆ ತಗೊಂಡ್ಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಯಿತು ಅಂದರೆ IUI ಚಿಕಿತ್ಸೆಯಿಂದ ಸಹಿತ ಅವರಿಗೆ ಆಗುತ್ತೆ, ಕೆಲವು ಸತಿ ನ್ಯಾಚುರಲಿ ಆಗುತ್ತೆ. ಎಸ್ ಡಾಕ್ಟರ್, ಇವಾಗ ಫಸ್ಟ್ ಬೇಬಿ ಟ್ರೈ ಮಾಡಿರ್ತಾರೆ, ಸರಿಯಾಗಿ ಹೋಗಿರುತ್ತೆ. ಅದು ಸೆಕೆಂಡ್ ಬೇಬಿ ಟ್ರೈ ಮಾಡಿದಾಗ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಫೇಸ್ ಮಾಡ್ತಾರಲ್ಲ, ಅವ್ರಿಗೆ ಇದು ಹೆಲ್ಪ್ ಆಗುತ್ತಾ, ಹೇಗೆ? ಖಂಡಿತವಾಗ್ಲೂ ನಮ್ಮ ಹತ್ರ ಒಂದು 2-3 ಕೇಸ್ ಇದೆ. ಇವನ್ ನಮ್ಮ ಶತಾಯು ವೆಬ್ಸೈಟಲ್ಲಿ ಸಹಿತ ಇದನ್ನು ಹಾಕಿದ್ದೀವಿ. ಒಬ್ಬರು ಲೇಡಿ ತುಂಬ 2ನೇ ಮಗುಕ್ಕಿಂತ ಮುಂಚೆ ತುಂಬ ದಪ್ಪ ಆಗಿದ್ರು, ಅವರಿಗೆ PCOD ಸಮಸ್ಯೆ ಸಹಿತ ಇತ್ತು. ನಾವು ಚಿಕಿತ್ಸೆ ಮಾಡಿದ ನಂತರ ಅವರು ಒಂದು 10 kg ವೇಟ್ ಲಾಸ್ ಮಾಡಿದ್ರು. ಸೊ PCOD ಮತ್ತು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟಲ್ಲಿ ಇನ್ನೊಂದು ಮೇಜರ್ ಫ್ಯಾಕ್ಟರ್ ಅಂದರೆ ಬೈ ದ ಒಂದು 5-10 kg ವೇಟ್ ಲಾಸ್ ಮಾಡಿದ್ರೆ ಆಟೋಮ್ಯಾಟಿಕ್ ಡಿಸೀಸ್ ರಿವರ್ಸ್ ಆಗಿರುತ್ತೆ. ಸೊ ಅವರು ವೇಟ್ ಲಾಸ್ ಮಾಡಿ ಕ್ಲೆನ್ಸಿಂಗ್ ಮಾಡಿದ ತಕ್ಷಣ ಅವರಿಗೆ ನ್ಯಾಚುರಲಿ ಕನ್ಸೀವ್ ಆಯಿತು. ಫಸ್ಟ್ ಬೇಬಿ ಅವರಿಗೆ IVF ಅಲ್ಲೇ ಆಗಿದ್ದು, ಅಲ್ಲಿವರೆಗೂ ಆಗಿರಲಿಲ್ಲ. ನಂತರ ನ್ಯಾಚುರಲಿ ಆಯಿತು ಆಫ್ಟರ್ ಆಯುರ್ವೇದ ಟ್ರೀಟ್ಮೆಂಟು. ಸೊ ಜನರಲಿ ನಾನು ಹೇಳೋದೇನು, ಯಾರು ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅವರಿಗೆ ಗೊತ್ತು ಅವ್ರು ಎಷ್ಟು ಸ್ಟ್ರಗಲ್ ಅನುಭವಿಸ್ತಾ ಇರ್ತಾರೆ. 5 ವರ್ಷ 10 ವರ್ಷ ಆಗಿರುತ್ತೆ ಮ್ಯಾರಿಡ್ ಲೈಫು, ಮಕ್ಕಳಾಗಿರಲ್ಲ, ಕಂಡ ಡಾಕ್ಟ್ರ್ ಹತ್ರ ಹೋಗಿರ್ತಾರೆ. ನನ್ನ ಹತ್ರ ಬರ್ಬೇಕಾದ್ರೆ 8-10 ಫೈಲ್ಗಳನ್ನ ತೊಗೊಂಡು ಬಂದು ಸಫರ್ ಮಾಡ್ತಾ ಇರ್ತಾರೆ, ಕಣ್ಣೀರು ಹಾಕ್ತಾರೆ ಕೂತ್ಕೊಂಡು. ಸೊ ನಾವು ಒಂದು ಕೆಲಸಕ್ಕೆ ಅಂತ ಹೋಗಬೇಕಾದ್ರೆ ನಮಗೆ 100% ಸಕ್ಸಸ್ ಸಿಗಬೇಕು ಅಂದರೆ ಓವರ್ ಆಲ್ ಎಲ್ಲ ಪರ್ಫಾರ್ಮೆನ್ಸ್ ಕರೆಕ್ಟ್ ಆಗಿರಬೇಕು. ನಾನು ಹೇಳ್ದಂಗೆ ಕ್ವಾಲಿಟಿ ಎಗ್ಗನ್ನು ಇಂಪ್ರೂವ್ ಮಾಡಬೇಕು. ಸೊ ಆಯುರ್ವೇದದಲ್ಲಿ ಬಹಳಷ್ಟು ಹರ್ಬ್ಸ್ ಇದೆ, ಅದು ಕ್ವಾಲಿಟಿ ಎಗ್ಗನ್ನು ಇಂಪ್ರೂವ್ ಮಾಡುವಂಥದ್ದು. ಅದರ ಜೊತೆಗೆ ಲೈನಿಂಗನ್ನು ಆಯುರ್ವೇದದಲ್ಲಿ ಒಂದು ಸ್ಪೆಷಲ್ ಟ್ರೀಟ್ಮೆಂಟನ್ನು ಮಾಡ್ತೀವಿ, ಅಂದರೆ ಉತ್ತರ ಬಸ್ತಿ ಅಂತ ಹೇಳ್ತೀವಿ ಇದಕ್ಕೆ. ಅಂದರೆ ಗರ್ಭಕೋಶದ ಒಳಗಡೆ ಲೈನಿಂಗ್ ಆಗದೆ ಇರೋವಂಥದ್ದು. ಕೆಲವು ಸತಿ IVFಗೆ ಎಲ್ಲ ರೆಡಿ ಇರುತ್ತೆ, ಬಟ್ ಅವರ ಒಳಗಡೆ ಗರ್ಭಕೋಶದಲ್ಲಿ ಟ್ರಿಪಲ್ ಲೇಯರ್ದು 3 ಲೈನಿಂಗ್ ಬರಬೇಕು, ಒಳ್ಳೆ ಕ್ವಾಲಿಟಿ ಲೈನಿಂಗ್ ಇರಬೇಕು. ಆ ಲೈನಿಂಗೇ ಬರೋದಿಲ್ಲ. ಆವಾಗ IVF ಸ್ಪೆಷಲಿಸ್ಟ್ ಎಷ್ಟೊಂದು ಜನ ನಮ್ಮ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಕಳಿಸ್ತಾರೆ ಉತ್ತರ ಬಸ್ತಿ ಟ್ರೀಟ್ಮೆಂಟಿಗೆ. ಸೊ ಈ ಟ್ರೀಟ್ಮೆಂಟನ್ನು ನಾವು ಶತಾಯುನಲ್ಲಿ ಸಕ್ಸಸ್ಫುಲಿ ಮಾಡಿಬಿಟ್ಟು ಇಂಪ್ಲಾಂಟೇಷನ್ಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಆಯುರ್ವೇದ ಅನ್ನೋದು ಬಹಳ ವಾಸ್ಟ್ ಸೈನ್ಸ್, ಬಹಳ ವರ್ಷದಿಂದ ಇರುವಂಥದ್ದು. ಮತ್ತು ಅದರಲ್ಲೂ ಈ ರೀತಿ PCOD ಮತ್ತು ಇನ್ಫರ್ಟಿಲಿಟಿ ಸಮಸ್ಯೆಗೆ ತುಂಬ ಈಸಿಯಾಗಿ ಸುಲಭವಾಗಿ ಟ್ರೀಟ್ಮೆಂಟನ್ನು ನಾವು ಶತಾಯುನಲ್ಲಿ ಕೊಡ್ತಾ ಇದ್ದೀವಿ. ಓಕೆ ಡಾಕ್ಟರ್, ನೀವು ನೇಮ್ ಹೇಳ್ತಾ ಇದ್ರಿ ಈ ರೀತಿಯಾದಂಥ ಟ್ರೀಟ್ಮೆಂಟ್ ಇರುತ್ತೆ ಅಂತ. ಬಹಳ ಸಮಯ ತಗೊಳುತ್ತಾ ಹೇಗೆ ಡಾಕ್ಟರ್ ಅದು? ಖಂಡಿತವಾಗ್ಲೂ ಇಲ್ಲ. ಯಾವುದೇ ಒಂದು ಪಂಚಕರ್ಮ ಚಿಕಿತ್ಸೆ ಇರಲಿ, ನಾವು ಆಯುರ್ವೇದದಲ್ಲಿ ಮಾಡಿರೋದು ಹೇಗಿದೆ ಅಂದರೆ ಅದು ನಮ್ಮ ಡೇ ಟು ಡೇ ಲೈಫಲ್ಲಿ ಇನ್ವಾಲ್ವ್ ಆಗಬೇಕು. ಯಾವುದೇ ಚಿಕಿತ್ಸೆ ಇರಲಿ, ಅದು ಈಗ ನೀವು ಆಫೀಸಿಗೆ ಹೋಗಬೇಕು ಅಂದರೆ ಬೆಳಗ್ಗೆನೇ ನೀವು ಟ್ರೀಟ್ಮೆಂಟ್ ಮಾಡಿಕೊಂಡು ನೀವು ನಾರ್ಮಲ್ ಆಗಿ ಆಫೀಸಿಗೆ ಹೋಗ್ಬೋದು. ಸೊ ಒಂದು 45 ಮಿನಿಟ್ಸ್ 1 hour to 45 ಮಿನಿಟ್ಸಲ್ಲಿ ನಿಮ್ದೆಲ್ಲ ಟ್ರೀಟ್ಮೆಂಟ್ಗಳು ಮುಗ್ದೋಗುತ್ತೆ. ನಿಮ್ಮ ಲೈಫ್ ಸ್ಟೈಲನ್ನು ಕರೆಕ್ಟ್ ಮಾಡಿಕೊಂಡು ವಿದಿನ್ 3 to 6 ಮಂತ್ಸು ಯಾವುದೇ ರೀತಿ PCOD ಸಮಸ್ಯೆಯಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆಯಲ್ಲಿ ಅದನ್ನು ಬಗೆಹರಿಸ್ಕೋಬೋದು. ಡಾಕ್ಟರ್, ನೀವು ಅವಾಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಏಜ್ ಕೂಡ ಮ್ಯಾಟರ್ ಆಗುತ್ತೆ. ತುಂಬ ವಯಸ್ಸಾಗಿ ಬಂದಂಥ ದಂಪತಿಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನ. ಸೊ ಯಾವ ವಯಸ್ಸು ಸೂಕ್ತ ಅಂತ ಅನ್ಸುತ್ತೆ, ಅಥವಾ ತುಂಬಾ ವಯಸ್ಸಾದವರಿಗೆ ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗುತ್ತಾ, ಹೇಗೆ ಡಾಕ್ಟರ್? ಖಂಡಿತವಾಗ್ಲೂ ಸ್ವಲ್ಪ ಕಷ್ಟ ಆಗುತ್ತೆ. ಈಗ 35 ವಯಸ್ಸಿನ ನಂತರ ಆಗದೇ ಇಲ್ಲ ಅಂತಲ್ಲ, ಎಲ್ಲೋ ಒಂದು, ಬಟ್ ಸ್ವಲ್ಪ ಸಕ್ಸಸ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾರು ಮದುವೆ ಆಗ್ತಾರೆ, ಅದರಲ್ಲೂ PCOD ಸಮಸ್ಯೆ ಇರೋರು, ನನ್ನ ಪೇಷಂಟ್ಸ್ ಕೆಲವರು 18-16 ವರ್ಷದಿಂದ ನನ್ನ ಹತ್ರನೇ ಬರ್ತಾ ಇರ್ತಾರೆ. ನಾನು ಅವರಿಗೆಲ್ಲ ತುಂಬ ಮುಂಚೆನೇ ಗೈಡ್ ಮಾಡಿರ್ತೀನಿ, ಮದುವೆ ಆದಮೇಲೆ ತುಂಬ ಲೇಟ್ ಮಾಡಬೇಡಿ, 35 ವಯಸ್ಸು ಒಳಗಡೆ ನೀವು ಮಕ್ಕಳು ಮಾಡ್ಕೊಂಡಿರಿ ಅಂತೆಲ್ಲ. ಕೆಲವರಿಗೆ ಮದುವೆನೇ ಆಗಿರಲ್ಲ, ಇನ್ನೂ 35 ಆದ್ರೂ ಮದುವೆ ಆಗಿರೋದಿಲ್ಲ. ಈಗ ಕೆರಿಯರ್ ಇಂಪಾರ್ಟೆಂಟ್ ಇರುತ್ತೆ. ಅಂಥವರಲ್ಲಿ ನಾವು ಎಂಬ್ರಿಯೋ ಫ್ರೀಸಿಂಗ್ ಮಾಡಿರ್ತೀವಿ, ಅಥವಾ ಕ್ವಾಲಿಟಿ ಎಗ್ ಚೆನ್ನಾಗಿರುವಂತೆ ಟ್ರೀಟ್ಮೆಂಟನ್ನು ಮಾಡಿರ್ತೀವಿ. ಸೊ ಜನರಲಿ 35 ಒಳಗಡೆ ಮಕ್ಕಳಾದರೆ ಒಳ್ಳೆಯದು. ಎಸ್, ಆಯುರ್ವೇದ ಸ್ಪೆಷಲಿಸ್ಟ್ ಡಾಕ್ಟರ್ ಅನಿತಾ ಭಟ್ ಹೇಳ್ತಾ ಇದ್ರು ಏನೇನು ಕಾರಣಗಳಿರುತ್ತೆ. ಫಸ್ಟ್ ಆಫ್ ಆಲ್ PCOS ಆಗಿರ್ಬೋದು, ಇನ್ಫರ್ಟಿಲಿಟಿಗೆ ಕಾರಣ ಏನು, ಯಾವ ರೀತಿಯಾಗಿ ಆಯುರ್ವೇದ ಸಹಾಯವಾಗುತ್ತೆ ಅಂತ. ಡಾಕ್ಟರ್, ಇತ್ತೀಚೆಗೆ ಕಾಡುವಂಥ ಪ್ರಶ್ನೆ, ಯಾಕೆ ಈಗಿನ ಜನ್ರೇಷನಲ್ಲೇ PCOS, ಇನ್ಫರ್ಟಿಲಿಟಿ, PCOD ಇಂಥ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಹೆಚ್ಚಾಗಿರುತ್ತೆ ಅನ್ನುವಂಥದ್ದು? ನಾವೀಗ ನೋಡ್ತಾ ಇದ್ದೀವಿ, ಎಲ್ಲರೂ ಲೈಫ್ ಸ್ಟೈಲು, ಇದು ಫುಡ್ ಎಲ್ಲ ಚೇಂಜ್ ಆಗಿದೆ. ಸೊ ನಾವು ನೋಡಿದ ಹಾಗೇ ಜಂಕ್ ಫುಡ್ ಸೇವನೆ ಯಾರಲ್ಲಿ ಹೆಚ್ಚಿಗೆ ಇರುತ್ತೆ, ಒಬೇಸಿಟಿ ಯಾರಲ್ಲಿ ಹೆಚ್ಚಿಗೆ ಇರುತ್ತೆ. ಸೊ ಒನ್ ಆಫ್ ದ ಮೇಜರ್ ರೀಸನ್ನು ಯಾರಿಗೆ PCOD ಸಮಸ್ಯೆ ಇರುತ್ತೆ ಅವರಲ್ಲಿ 60 to 70% ಒಬೇಸಿಟಿ ಅಸೋಸಿಯೇಟೆಡ್ ಇರುತ್ತೆ. ಸೊ ಯಾರು ರೆಗ್ಯುಲರ್ ಎಕ್ಸಸೈಸ್ ಮಾಡಲ್ಲ, ಜಂಕ್ ಫುಡ್ ತೊಗೊಳ್ತಾರೆ, ಅಥವಾ ತುಂಬ ಲೇಸಿ ಇದ್ದು ಪ್ಯಾಕ್ಡ್ ಫುಡ್ಡನ್ನು ಜಾಸ್ತಿ ತೊಗೊಳ್ತಾರೆ, ಈ ರೀತಿ ಸಮಸ್ಯೆ ಇದ್ದಾಗ, ಅಥವಾ ಮನೆಯಲ್ಲೇ ಜೆನೆಟಿಕಲಿ
ಹಾರ್ಮೋನ್ ವೇರಿಯೇಷನ್ಸ್ ಇದ್ದರೆ, ತಾಯಿಗೆ ತಂದೆಗೆ ಏನಾದರೂ ಮನೆಯಲ್ಲಿ ಫ್ಯಾಮಿಲಿ ಜೆನೆಟಿಕ್ ಹಾರ್ಮೋನ್ ವೇರಿಯೇಷನ್ಸ್ ಇದ್ದರೆ ಅಂತಹ ಸಮಯದಲ್ಲಿ ಸಹ PCOD ಸಮಸ್ಯೆಗಳು ಕಂಡುಕೊಂಡು ಬರುತ್ತೆ. ಬಟ್ ಮೆಜಾರಿಟಿ ಏನು ಅಂತಂದರೆ, ಯಾರಿಗೆ ಫಿಟ್ನೆಸ್ ಇರೋದಿಲ್ಲ ಅಂಥವರಲ್ಲಿ PCOD ಪ್ಲಸ್ ಪಾಯಿಂಟ್ ಆಗಿ ಬೇಗ ಬಂದ್ಬಿಡುತ್ತೆ. ಬರೀ PCOD ಒಂದೇ ಸಮಸ್ಯೆ ಅಲ್ಲ, ಇದು ಮುಂದೆ ಫಾಸ್ಟಾಗಿ ಡಯಾಬಿಟಿಸ್ ಆಗಿ ಕನ್ವರ್ಟ್ ಆಗುವಂಥದ್ದು. ಸೊ ಎಷ್ಟೊಂದು ಈಗ ನನ್ನ ಹತ್ರ ಒಂದು ಪೇಷಂಟ್ ಬರೋರು ತುಂಬ ಹೆದರ್ಕೋತಾರೆ, ಡಾಕ್ಟರ್ ನಂಗೆ ಡಯಾಬಿಟಿಸ್ ಬಂದಿದೆ ಅಂತ. ಅವರಿಗೆ ಡಯಾಬಿಟಿಸ್ಗಿಂತ ಜಾಸ್ತಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಇರುತ್ತೆ. ಅಂದರೆ ಸಿಮಿಲರ್ ಟು ಡಯಾಬಿಟಿಸ್, ಅವರ ದೇಹದಲ್ಲಿ ಪ್ರೊಡ್ಯೂಸ್ ಆಗುವಂತಹ ಇನ್ಸುಲಿನ್ನು ದೇಹಕ್ಕೆ ತೊಗೊಳಕ್ಕಾಗೋದಿಲ್ಲ. ಹಾಗಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಅವರಿಗೆ ಮುಖದಲ್ಲಿ ಮೊಡವೆ ಆಗುವಂಥದ್ದು, ಕುತ್ತಿಗೆ ಹತ್ರ ಕಂಕಳ ಹತ್ರ ತುಂಬ ಕಪ್ಪಾಗುವಂಥದ್ದು, ತೂಕ ಇಳಿಸೋಕ್ಕೆ ಕಷ್ಟ ಆಗುವಂಥದ್ದು, ಅಬ್ಡಾಮಿನಲ್ ಒಬೇಸಿಟಿ ಅಂತ ಹೇಳ್ತೀವಿ, ಬೆಲ್ಲಿ ಫ್ಯಾಟ್ ಜಾಸ್ತಿ ಆಗುವಂಥದ್ದು. ಮತ್ತು ಏನೇ ತಿಂದ್ರೂ ಎಷ್ಟೊಂದು ಜನ ನನ್ನ ಹತ್ರ ಬಂದು ಹೇಳ್ತಾರೆ, ನಾನು ಬರೀ ಒಂದು ಇಡ್ಲಿ ತಿಂತೀನಿ, ಏನು ಊಟ ತಿನ್ನಲ್ಲ, ಬರೀ ಸಲಾಡ್ ತಿಂತಾ ಇದ್ದೀನಿ, ಅಂದರೂ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ. ಯಾರ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ ಅಂಥವರಲ್ಲಿ PCOD ಸಮಸ್ಯೆಗಳು ಕಂಡುಕೊಂಡು ಬರುತ್ತೆ. ಹಾಗಾಗಿ ತುಂಬ ಪೇಸ್ಟ್ರೀಸು, ಚಾಕ್ಲೇಟ್, ಐಸ್ ಕ್ರೀಮ್ ಎಲ್ಲ ತಿಂತಾ ಇದ್ದು ಅವರಿಗೆ ಅನಿಯಮಿತ ಋತುಚಕ್ರ ಇತ್ತು, PCOD ಸಮಸ್ಯೆ ಇತ್ತು ಅಂದರೆ ಫಸ್ಟ್ ಅದನ್ನು ನಿಲ್ಲಿಸ್ತಾ ಬರಬೇಕು. ಎಸ್, ಆಯುರ್ವೇದ ಅಂತ ಹೇಳಿದ್ರೆ ಪಕ್ಕದಲ್ಲೇ ಯಾವ ಸಮಸ್ಯೆನೂ ಮಾಡದೇ ಇರುವಂಥ ಒಬ್ಬ ಫ್ರೆಂಡ್ ರೀತಿ ಅಂತ ಹೇಳ್ತಾರೆ ಆಯುರ್ವೇದ ಚಿಕಿತ್ಸೆ. ಯಾವ ರೀತಿಯಾಗಿ ಶತಾಯು ಅದನ್ನು ಮಾಡ್ತಾ ಇದೆ ಅಂತ? ಶತಾಯುನಲ್ಲಿ ನಾವು ಲಾಸ್ಟ್ 120 ಇಯರ್ಸಿಂದ ನಮ್ಮ ಶತಾಯು ಆರ್ಗನೈಸೇಷನ್ ಇರೋದು. ಬೆಂಗಳೂರಲ್ಲಿ 15 ಶಾಖೆಗಳಿದೆ. ಮತ್ತು ನಮ್ಮದು NABH ಅಗ್ರಿಗೇಟೆಡ್ ಇರುವಂತಹ ಶತಾಯು ಆಯುರ್ವೇದ ಯೋಗ ರಿಟ್ರೀಟ್ ಸೆಂಟರ್ ಹಾಸ್ಪಿಟಲ್ ಒಂದು ದೇವನಹಳ್ಳಿ ಹತ್ರ ಇದೆ. ಸೊ ಶತಾಯು 120 ಇಯರ್ಸಲ್ಲಿ ಫಸ್ಟ್ ಫೇಮಸ್ ಆಗಿದೆ ಬೀದರಲ್ಲಿ. ನಮ್ಮದೊಂದು ಟೆಂಪಲ್ ಇದೆ, ಅಲ್ಲಿ ಮಕ್ಕಳಾಗುವಂತಹ ಊರು ಅಂತಲೇ ಹೆಸರಿತ್ತು ಆ ಊರಿಗೆ. ಸೊ ಬಹಳಷ್ಟು ಜನಕ್ಕೆ ಆವಾಗಲೂ ಏನು ಮಕ್ಕಳಾಗುವಂತಹ ಸಮಸ್ಯೆ ಇತ್ತು, ನಾವು ಅವಾಗಿಂದ ಈ ಔಷಧಿಯನ್ನು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀವಿ. ಬಹಳಷ್ಟು ವೀಕ್ಷಕರಲ್ಲೂ ಕೂಡ ಈ ರೀತಿಯಾದಂಥ ಪ್ರಶ್ನೆಗಳಿರ್ಬೋದು. ಇವಾಗ ಗಂಡು ಮಕ್ಕಳಲ್ಲೇ ಸಮಸ್ಯೆ ಇದ್ದಾಗ ಯಾವ ರೀತಿಯಾಗಿ ಆಯುರ್ವೇದ ಹೆಲ್ಪ್ ಆಗುತ್ತೆ, ಯಾವ ರೀತಿಯಾಗಿ ಅದರ ಚಿಕಿತ್ಸಾ ಪದ್ಧತಿ ಇರುತ್ತೆ ಅನ್ನುವಂಥದ್ದು? ಆಯುರ್ವೇದದಲ್ಲಿ ಬಹಳ ಉತ್ತಮವಾಗಿರುವಂತಹ ಚಿಕಿತ್ಸೆಗಳಿದೆ. ಗಂಡು ಮಕ್ಕಳಲ್ಲಿ ನಾನು ಈ ರೀತಿ ನೋಡಿರುವಂಥದ್ದು, ನಾನು ಬಹಳಷ್ಟು ಇನ್ಫರ್ಟಿಲಿಟಿ ಕೇಸಸನ್ನು ನೋಡ್ತೀನಿ. ಈಗ ನೋಡಿರುವ ಕೇಸಸ್ಗಳಲ್ಲಿ ಹೆಚ್ಚಿಗೆ ಜನರಿಗೆ ವೆರಿಕೋಸ್ ವೆನ್ಸು, ವೆರಿಕೋಸೀಲಿಂದ, ಯಾರಲ್ಲಿ ಸ್ಮೋಕ್ ಮಾಡ್ತಾರೆ ಅಥವಾ ಡಯಾಬಿಟೀಸ್ನ ಸಮಸ್ಯೆ ಇದೆ ಅಂಥವರಲ್ಲಿ ಹೆಚ್ಚಿಗೆ ಈ ಅಜೆಂತೋಸ್ಪರ್ಮಿಯಾ, ಸ್ಪರ್ಮ್ ಕೌಂಟ್ ಕಡಿಮೆ ಇರುವಂಥದ್ದು, ಮೊಟಿಲಿಟಿ ಕಡಿಮೆ ಇರುವಂತಹ ಸಮಸ್ಯೆಗಳು ಕಂಡುಕೊಂಡು ಬರುತ್ತೆ. ಇದಕ್ಕೂ ಸಹಿತ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ. ಸುಮಾರು ನಾನು ಹೇಳ್ದಂಗೆ ಫಸ್ಟ್ ಒಂದು 10-15 ಡೇಸಲ್ಲೇ ನಾವು ಶೋಧ ಚಿಕಿತ್ಸೆಯನ್ನು ಮಾಡ್ತಾ ಹೋಗ್ತೀವಿ. ಅಂದರೆ ಕ್ಲಾಸಿಕಲಿ ಇನ್ಫ್ಲಮೇಷನ್ನು ಇದು ಕಡಿಮೆ ಆಗಿರುವಂತಹ ಚಿಕಿತ್ಸೆಯನ್ನು ಆಯುರ್ವೇದದಲ್ಲಿ ಮಾಡಿಕೊಂಡು ನಂತರ 90 ಡೇಸಲ್ಲಿ ಉತ್ತಮವಾಗಿರುವಂತಹ ಸ್ಪರ್ಮ್ ಬರುವಂಥದ್ದು. ನಾನು ಆವಾಗೇ ಹೇಳಿದೆ 4 ಫ್ಯಾಕ್ಟರ್ಸ್ ತುಂಬ ಇಂಪಾರ್ಟೆಂಟು. ಸೊ ಕ್ವಾಲಿಟಿ ಎಗ್, ಕ್ವಾಲಿಟಿ ಸ್ಪರ್ಮು ಫಸ್ಟ್ ಪ್ರೈಮರಿ ಫೋಕಸ್. ಇದು ಆದರೆ ಆಟೋಮ್ಯಾಟಿಕ್ ಆಗಿ ಅವರ ದೇಹದ ಹಾರ್ಮೋನ್ಸನ್ನು ಮತ್ತು ಯೂಟ್ರಸ್ ಲೈನಿಂಗನ್ನು, ಇದು 4 ನಾವು ಫೋಕಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ರೆ ಯಾವುದೇ ರೀತಿ ಅಂಥ ಸಮಸ್ಯೆ ಇರಬಹುದು, ಮಹಿಳೆಯರಿಗಿರಬಹುದು, ಪುರುಷರಿಗಿರಬಹುದು, ಅಥವಾ ಅವರಿಗೆ ಬೇರೆ ಏನೇ ಸಮಸ್ಯೆ, ತೂಕ ಜಾಸ್ತಿ ಇರೋದು, ಎಲ್ಲದಕ್ಕೂ ಸೇರಿಸಿ ಚಿಕಿತ್ಸೆಯನ್ನು ಕೊಡೋದ್ರಿಂದ ಬಹಳ ಉತ್ತಮವಾಗಿರುವಂತಹ ರಿಸಲ್ಟ್ ಆಯುರ್ವೇದದಿಂದ ಕೊಡಬಹುದು. ಎಸ್ ಡಾಕ್ಟರ್, ಇವಾಗ ಆಯುರ್ವೇದ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರಬೇಕಾದ್ರೆ ಅವರ ಲೈಫ್ ಸ್ಟೈಲ್ ಚೇಂಜಸ್ ಅಥವಾ ಡಯಟ್ ಚೇಂಜಸ್ ಅಂದರೆ ಏನು ಸಜೆಸ್ಟ್ ಮಾಡ್ತೀರಾ, ಯಾವ ರೀತಿಯಾಗಿರುತ್ತೆ ಅದು ಅಂತ? ಖಂಡಿತವಾಗ್ಲೂ ಲೈಫ್ ಸ್ಟೈಲು ಅಥವಾ ಡಯೆಟ್ಟು, ನಿಮ್ಮ ಕಿಚನ್ ಈಸ್ ಯುವರ್ ಫಸ್ಟ್ ಮೆಡಿಸಿನ್ ಅಂತ ಹೇಳ್ತೀವಿ ನಾವು. ಹಾಗಾಗಿ ನಾವು ಅದನ್ನು ಅಳವಡಿಸ್ಕೊಂಡ್ರೆ ಟ್ರೀಟ್ಮೆಂಟಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಅಂದರೆ ನೀವು ಫಾಸ್ಟಾಗಿ ಹೋಗ್ತಾ ಇದ್ದಂಗೆ ಟ್ರೀಟ್ಮೆಂಟಲ್ಲಿ, ಇನ್ಸ್ಟೆಡ್ ಆಫ್ ಟೇಕಿಂಗ್ 1 ಇಯರ್, ಈಗ ನಾನು ಎಲ್ಲದನ್ನೂ ತಿಂತೀನಿ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಲ್ಲ, ಬರೀ ಮೆಡಿಸಿನ್ ತೊಗೊಳ್ತೀನಿ ಅಂದರೆ ನಿಮ್ಮ ಚಿಕಿತ್ಸೆಗೆ 6 months to 1 year ಬೇಕಾಗಬಹುದು. ನಾನು ಇಲ್ಲ ಡಾಕ್ಟರ್ ಹೇಳ್ದಾಗೆ ಮಾಡ್ತೀನಿ, ಜೊತೆಗೆ ಎಲ್ಲ ನನ್ನ ಗುಡ್ ಫುಡನ್ನ, ಗುಡ್ ಲೈಫ್ ಸ್ಟೈಲನ್ನು ಇಂಬೈಬ್ ಮಾಡ್ತೀನಿ ಅಂತಂದರೆ ಇನ್ಸ್ಟೆಡ್ ಆಫ್ 6 months 3 monthsಲ್ಲೇ ರಿಸಲ್ಟ್ ಸಿಗುತ್ತೆ. ಸೊ ಹಾಗಾಗಿ ಫಾಸ್ಟರ್ ರಿಸಲ್ಟ್ ಬೇಕು ಅಂದ ತಕ್ಷಣ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ PCOD ಸಮಸ್ಯೆ ಇರೋರಿಗೆ LH, FSH 2 ಹಾರ್ಮೋನ್ಸ್ ಇರುತ್ತೆ. ಸೊ 2 ಹಾರ್ಮೋನು ಬ್ಯಾಲೆನ್ಸ್ ಆಗಿ ಹೋಗಬೇಕು, ಮತ್ತು ಅವರಿಗೆ ಒಂದು LH ಪೀಕ್ ಬಂದಾಗ ಅವರಿಗೆ ಅಂಡಾಣು ಬಿಡುಗಡೆ ಆಗುತ್ತೆ. ಆಯುರ್ವೇದದಲ್ಲಿ ಒಂದು ಸಿಂಪಲ್ ಟ್ರೀಟ್ಮೆಂಟ್ ಇದೆ. ನಿಮ್ಮ LH ಫಸ್ಟ್ 15 ಡೇಸಲ್ಲಿ ನಿಮ್ಮ FSH ನಾರ್ಮಲ್ ಆಗಿರಬೇಕು ಮತ್ತು ಕರೆಕ್ಟಾಗಿ ಎಗ್ ರಿಲೀಸ್ ಆಗಬೇಕು ಅಂದರೆ 15 ದಿನ ಫಸ್ಟ್ 15 ಡೇಸು ಜೀರಿಗೆಯನ್ನು, ಹಿಂಗನ್ನು ಫುಡ್ಡಲ್ಲಿ ತೊಗೊಳ್ತಾ ಬಂದರೆ ಆಗುತ್ತೆ. ಸೊ ಇದು ಸಿಂಪಲ್ ರೆಮಿಡಿ, ತುಂಬ ಸಿಂಪಲ್ಲು, ಅವರಿಗೆ ಮಾಡೋಕ್ಕೆ ತುಂಬ ಏನು ಕಷ್ಟನೂ ಆಗಲ್ಲ. ಈ ರೀತಿ ಆ್ಯಡ್ ಮಾಡೋದ್ರಿಂದ 3-4 ಮಂತ್ಸಲ್ಲೇ ಎಷ್ಟು ಇಂಪ್ರೂವ್ಮೆಂಟನ್ನು ನಾವು ನೋಡ್ಬೋದು. ಈ ರೀತಿಯಾಗಿ ನಾವು ಅವ್ರಿಗೆ ಗೈಡ್ ಮಾಡ್ತಾ ಹೋಗ್ತೀವಿ. ಸೊ ಯಾವಾಗ ನಾವು ಅವರಿಗೆ ಸಿಂಪಲ್ ಚೇಂಜಸನ್ನು ಗೈಡ್ ಮಾಡ್ತಾ ಹೋದರೆ ಫಾಸ್ಟಾಗಿ ಅವರಿಗೆ ರಿಸಲ್ಟ್ ಬರ್ತಾ ಹೋಗುತ್ತೆ. ಡಾಕ್ಟರ್, ಇನ್ನು ಇನ್ಫರ್ಟಿಲಿಟಿಯ ಟ್ರಿಗರಿಂಗ್ ಫ್ಯಾಕ್ಟರ್ಸ್ಗಳಿಗೇನೇನು, ಯಾವಾಗ ಅದು ತುಂಬ ಕಾಂಪ್ಲಿಕೇಟ್ ಅಂತ ಅನಿಸುತ್ತೆ ಅಂತ? ನಾನು ಹೇಳ್ದಂಗೆ ಲೈನಿಂಗು ಒನ್ ಆಫ್ ದ ಮೇಜರ್ ಫ್ಯಾಕ್ಟರು, ಲೋ AMH ಇಸ್ ಅ ಸೆಕೆಂಡ್ ಮೇಜರ್ ಫ್ಯಾಕ್ಟರು. ಇನ್ಫರ್ಟಿಲಿಟಿ ಆಗಿದೆ ಅಂತ ಅವರು 1 year ಆದರೂ ಟ್ರೈ ಮಾಡಿ ಆಗಿಲ್ಲ ಅಂತಂದರೆ
ನನ್ನ ಪ್ರಕಾರ ಫಸ್ಟ್ ಮೆಥಡ್ ದೇ ಶುಡ್ ಯೂಸ್ ಇಸ್ ಆಯುರ್ವೇದ. ಎಷ್ಟೊಂದು ಜನ ನಮ್ಮ ಹತ್ರನೇ ಬಹಳಷ್ಟು ಜನ ಬಂದಿದ್ದಾರೆ, 6 ತಿಂಗಳ 1 ಇಯರಿಂದ ಟ್ರೈ ಮಾಡ್ತಾ ಇದ್ದೀವಿ, ಆಗೇ ಇಲ್ಲ ಅಂತ. ಒಂದು ಸಿಂಪಲ್ ಪಂಚಕರ್ಮ ಒಂದು 10 to 15 ಡೇಸಲ್ಲಿ ಮುಗಿಯೋಂಥ ಟ್ರೀಟ್ಮೆಂಟ್, ಅದು ಮಾಡಿದ ತಕ್ಷಣ ವಿದಿನ್ 3 ಮಂತ್ಸ್ ಕನ್ಸೀವ್ ಆಗಿಬಿಡುತ್ತೆ. ಸೊ ದಟ್ ಈಸ್ ದ ಫಸ್ಟ್ ಈಸಿಯೆಸ್ಟ್ ಮೆಥಡ್ ಟು ಟ್ರೀಟ್ ದ ಡಿಸೀಸು. ಅದಾಗಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟೇಜ್ ಬೈ ಸ್ಟೇಜ್ ಹೋಗ್ತೀವಿ. ಸೊ ಸೆಕೆಂಡ್ ಸ್ಟೇಜ್ ಅಂದರೆ ಅವರಲ್ಲಿ ದೇಹದ ಹಾರ್ಮೋನ್ ವ್ಯತ್ಯಾಸ ಆದರೆ ಆವಾಗ ಒಂದು 3 ಮಂತ್ಸ್ ಬೇಕಾಗುತ್ತೆ ಈ ರೀತಿ ಫುಡ್ಡು ಲೈಫ್ ಸ್ಟೈಲ್ ಚೇಂಜ್ ಮಾಡಿಬಿಟ್ಟು ಅವರ ದೇಹದ ಹಾರ್ಮೋನ್ಸನ್ನು ಕರೆಕ್ಟ್ ಮಾಡೋಕ್ಕೆ. ಯಾವಾಗ ಇದು ಕಾಂಪ್ಲಿಕೇಟ್ ಆಗುತ್ತೆ, ತುಂಬ ಅವರ ಗರ್ಭಕೋಶದೊಳಗೆ ತುಂಬ ಫೈಬ್ರಾಯ್ಡ್ಸ್ ಫಾರ್ಮ್ ಆಗಿತ್ತು, ಜೊತೆಗೆ ಥೈರಾಯ್ಡ್ ಲೆವೆಲ್ ಜಾಸ್ತಿ ಇದೆ, ಒಬೇಸಿಟಿನೂ ಇದೆ, ಡಯಾಬಿಟೀಸೂ ಇದೆ, ಈ ರೀತಿ ಎಲ್ಲ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದ್ದಾಗ ನಾವು ಅದು ಒಂದಕ್ಕೊಂದು ಚೈನ್ ಲಿಂಕ್ ಆಗ್ತಾ ಹೋಗುತ್ತೆ. ಒಂದೊಂದೇ ಸಮಸ್ಯೆಗಳನ್ನು ಸರಿ ಮಾಡಿಕೊಂಡು 6 ಮಂತ್ಸಲ್ಲಿ ಟ್ರೀಟ್ ಮಾಡ್ಬೋದು. ಶತಾಯುಗೆ ಬರಬೇಕು, ಟ್ರೀಟ್ಮೆಂಟ್ ತಗೋಬೇಕು ಅಂತ ಕೇಳ್ತಾ ಇರುವಂಥ ವೀಕ್ಷಕರಿಗೆ ಏನು ಹೇಳ್ತೀರಾ ಡಾಕ್ಟರ್? ಬಂಜೆತನ ಅಥವಾ PCOD ಅನ್ನೋ ಸಮಸ್ಯೆಗಳು ಅದಕ್ಕೋಸ್ಕರ ಯಾರು ಸಫರ್ ಆಗಬೇಕು ಅಂತಿಲ್ಲ. ಇದಕ್ಕೆ ಆಯುರ್ವೇದದಲ್ಲಿ ಅದರಲ್ಲೂ ಶತಾಯುನಲ್ಲಿ ತುಂಬ ಸುಲಭವಾಗಿರುವಂತಹ ಟ್ರೀಟ್ಮೆಂಟ್ ಇದೆ. ಯಾವಾಗ ನಾವು ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಆಹಾರ, ಔಷಧಿ, ಟ್ರೀಟ್ಮೆಂಟಿಂದ ಇದನ್ನು ಸರಿ ಮಾಡ್ಕೋಬೋದು ಅಂತಂದರೆ, ನಾ ಹೇಳ್ದಂಗೆ IVF ಟ್ರೀಟ್ಮೆಂಟು ಬೇಕಾಗಲ್ಲ, ಎಷ್ಟೊಂದು ಸತಿ IUI ಟ್ರೀಟ್ಮೆಂಟು ಬೇಕಾಗಲ್ಲ. ನ್ಯಾಚುರಲಿ ನೀವು ಕನ್ಸೀವ್ ಆಗುವಂತಹ ಚಾನ್ಸಸ್ಸು ಶತಾಯುನಲ್ಲಿ ಜಾಸ್ತಿ ಇರುತ್ತೆ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ PCOS ಹಾಗೆ ಇನ್ಫರ್ಟಿಲಿಟಿ ಬಗ್ಗೆ ಬಹಳ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ನಮಸ್ಕಾರ. ಇದುವರೆಗೂ ನಮ್ಮ ಜೊತೆಗಿದ್ದು ಶತಾಯು ಆಯುರ್ವೇದಿಕ್ ಕ್ಲಿನಿಕ್ನ ಆಯುರ್ವೇದ ಸ್ಪೆಷಲಿಸ್ಟ್ ಡಾಕ್ಟರ್ ಅನಿತಾ ಭಟ್. ನೇರವಾದ ಭೇಟಿಯಾಗಿ ಇರುವಂತಹ ನಂಬರ್ ಹಾಗೆ ವಿಳಾಸವನ್ನ ನೋಟ್ ಮಾಡಿಕೊಳ್ಳಿ. ಶತಾಯು ಆಯುರ್ವೇದ ಕ್ಲಿನಿಕ್, RT ನಗರ, ರಾಜಾಜಿನಗರ, JP ನಗರ, ಇಂದಿರಾನಗರ, ವೈಟ್ಫೀಲ್ಡ್, ರಾಜರಾಜೇಶ್ವರಿ ನಗರ, ಕೋರಮಂಗಲ, ಚಂದ್ರ ಲೇಔಟ್, ಬನಶಂಕರಿ, ಕಲ್ಯಾಣ ನಗರ, HSR ಲೇಔಟ್, ಯಲಹಂಕ, ಶ್ರೀಗಂಧಕಾವಲ್, ಸಹಕಾರ ನಗರ್. ದೂರವಾಣಿ ಸಂಖ್ಯೆ 9590484848 ಮತ್ತು 8884144466. ವೆಬ್ಸೈಟ್ www.shatayu.com. ಇದು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.